ಗೈಸ್ ಇವಾಗ ಕರಡಿ ಮಠ ಆಯಿತು. ಈಗ ಬೆಳ್ವಾಡಿ ಹತ್ರ ಯಾವುದೋ ದೇವಸ್ಥಾನ ಇದೆ, ಸೂರ್ಯಂದು ಹೊಸದಾಗಿ ಓಪನ್ ಆಗಿರೋದು. ಅದಕ್ಕೆ ಹೋಗೋಣ ಅಂತ ಎಲ್ಲರೂ ಹೋಗ್ತಿದ್ದೀವಿ. ನೋಡಿ ಅಲ್ಲಿ ಎಲ್ಲ ಆಯ್ ಮಾಡ್ತಿದ್ದಾರೆ ಕ್ಯಾಮ್ರಾಗೆ. ಎಲ್ಲ ಬ್ಲಾಗಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸ್ವಲ್ಪನೇ ಯೂಟ್ಯೂಬ್ ಇಷ್ಟಪಡ್ತಿದ್ದಾರೆ ಇವಾಗ. ಎಲ್ಲರೂ ಮಾಡು ಸಪೋರ್ಟ್ ಮಾಡ್ತಿದ್ದಾರೆ. ನೋಡಿ ಅಲ್ಲಿ ಇರೋದೇ ಸಣ್ಣ ರೋಡು, ಅಲ್ಲಿ ಇದು JCB ಇಟ್ಕೊಂಡು ಇವರು ಇದು ಮಾಡ್ತಿದ್ದಾರೆ. ಆ ಕಡೆ ಸೈಡಿಗೂ ಹೋಗಿಲ್ಲ. ನಾವು ಬರಬೇಕಾದ್ರೂ 10 ನಿಮಿಷ ಕಾಯ್ದ್ವಿ. ಇವಾಗ ಹೆಂಗೋ ಸೈಡಲ್ಲಿ ನಿಲ್ಲಿಸಿದ್ರು. ನೋಡೋಣ ಈಗ ಡೈರೆಕ್ಟು ಸೂರ್ಯನ ದೇವಸ್ಥಾನದಲ್ಲಿ ಹೋಗೋಣ. ಇದು ಕಳಸಪುರದಿಂದ ಬರಬೇಕಾದ್ರೆ ವಡ್ರಳ್ಳಿ ಅಂತ, ವಡ್ರಳ್ಳಿಯಿಂದ ಮುಂದೆ ಬಂದು ಲೆಫ್ಟಿಗೆ ಇದು ಸೂರ್ಯ ಟೆಂಪಲ್ ಸಿಗುತ್ತೆ. ಚೆನ್ನಾಗಿದೆ ಮಾತ್ರ. ನೋಡಿ ಅಲ್ಲಿ ಕುದುರೆಗಳೆಲ್ಲ ಕೆತ್ತಿರೋದು ಮತ್ತು ದೇವಸ್ಥಾನ ಒಂದು ಸಖತ್ತಾಗಿದೆ. ಅವ್ರದ್ದೇ ಓನ್ ಪ್ರೈವೇಟ್ ಪ್ರಾಪರ್ಟಿ ಅಂತೆ, ಪಿತ್ರಾರ್ಜಿತ. ಅವರು ಹೇಳ್ತಾರೆ ನೋಡಿ. ಆಮೇಲೆ ಅವರೇ ಎಲ್ಲ ಫುಲ್ಲು ಯೋಗ ಮಂದಿರ ಎಲ್ಲ ಮಾಡಿದ್ದಾರೆ. ಯೋಗಕ್ಕೆ ಸೂರ್ಯ ಶ್ರೇಷ್ಠ ಅಲ್ವಾ, ಅದಕ್ಕೆ ಸೂರ್ಯ ಟೆಂಪಲ್ ಮಾಡಿದ್ದಾರೆ. ನಾವು ಹೋಗ್ತೀವಿ ಹಂಗಾರೆ ಮನೆ ಶ್ರೇಷ್ಠ ಅಂತ ತಂಗಿಡಿ. ಇವಾಗ ದೇವಸ್ಥಾನದೊಳಗೆ ಹೋಗ್ತೀವಿ. ದೇವ್ರು ತೋರಿಸ್ತೀನಿ ನೋಡಿ. ಫೋಟೋಗ್ರಫಿ ಅಲೌಡ್ ಇದೆಯಾ ಇಲ್ವಾ ನೋಡೋಣ. ನಮ್ಮ ಅಜ್ಜಿಗೆ ಬೇಗ ಹತ್ತು ಅಂದರೆ ಆಗ್ತಿಲ್ಲ ಅಂತಂದ್ರು, ಅದಕ್ಕೆ ನಾನೇ ಬೇಗ ಹೋಗ್ಬಿಟ್ಟೆ. ನಮ್ಮ ಅಮ್ಮ ಏನೋ ಹಿಸ್ಟ್ರಿ ಹೇಳ್ತಿದ್ದಾರೆ ನೋಡಿ. ಏನು ಸೂರ್ಯ ಯಾರು ಸಾರಥಿ? ಸಾರಥಿ ಯಾರು ಯಾರಂತ ಹೆಸರು ಗೊತ್ತಿಲ್ಲ ನನಗೆ. ಸೂರ್ಯ ಸಾರಥಿ ಯಾರಂತ ಗೂಗಲ್ ಕೇಳ್ಕೇಳಿ. ಎಲ್ಲ ಚೆನ್ನಾಗಿತ್ತಲ್ಲ ಇಲ್ಲಿ. ಮುಟ್ಬಿಡ ಗೈಸ್ ಎಲ್ಲರಿಗೂ ಕನ್ಫ್ಯೂಷನ್ನು. ನಮ್ಮಮ್ಮ ನೋಡಿ ಏನೋ ಮಾತಾಡ್ತಿದ್ದಾರೆ, ಏನೋ ಹೇಳ್ತಿದ್ದಾರೆ. ಅವ್ರಿಗೆ ಗೊತ್ತಿರೋದು ಇವ್ರಿಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿರೋದು ಅವ್ರಿಗೆ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದೆ ಕಮೆಂಟ್ಸಲ್ಲಿ ತಿಳಿಸಿ. ಫುಲ್ ತೋಟದೊಳಗಡೆ ದೇವಸ್ಥಾನ ಸಗದಾಗಿದೆ, ಹೊಸ ದೇವಸ್ಥಾನ. ವಿಭೂತಿ ಹಚ್ಕೊಳ್ಳಿ ಎಲ್ಲ. ಹಂಗೆ ಬೇರೆ ಹಚ್ಕ. ಅರುಣ್ ಯೋಗಿರಾಜ್ ಅಯೋಧ್ಯೆ ಬಾಲರಾಮನ್ ಮಾಡಿರೋರೆ ಕೆತ್ತನೆ ಮಾಡಿದ್ರು. ಕ್ಲಾಸಸ್ ಇದೆ. ಕ್ಲಾಸಸ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸೇರ್ಕೊಂಡು ಮಾಡುವಂಥದ್ದೆಲ್ಲ. ಹಿಂದೆ ಗೋಶಾಲೆ ಬರುತ್ತೆ. ಡೈಲಿ ತ್ರಿಕಾಲ ಅಭಿಷೇಕ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಗೋಶಾಲೆ ಮಾಡಿದ್ದೀವಿ. ಇದು ಯೋಗಧಾಮ. ಇದು ರೆಸಿಡೆನ್ಷಿಯಲ್ ಇರುತ್ತೆ. ಯಾರಾದರೂ ಟೀಚರ್ಸ್ ಟ್ರೈನಿಂಗ್ ಮಾಡ್ಕೋಬೇಕು ಅಂದರೆ, ನಾವು ಯೋಗ ಟೀಚರ್ ಆಗಬೇಕಂದ್ರೆ ಸೊ ಅವ್ರಿಗೆ ಟ್ರೈನಿಂಗ್ ಇರುತ್ತೆ. 2 ತಿಂಗಳು 3 ತಿಂಗಳು ಇರುತ್ತೆ. ಸೊ ಅವ್ರು ಇಲ್ಲೇ ಬಂದು ಅವ್ರಿಗೆ ಅಕಾಮಿಡೇಷನ್ ಎಲ್ಲ ಇರುತ್ತೆ. ಸೊ ಅವ್ರು ಇಲ್ಲೇ ಇರ್ತಾರೆ. ಅವರಿಗೆ 3 ತಿಂಗಳು ಟ್ರೈನಿಂಗ್ ಕೊಟ್ಟು ಫುಡ್ ಎಲ್ಲ ನಾವೇ ಕೊಡ್ತೀವಿ. ಫೀಸ್ ಇರುತ್ತೆ ತಿಂಗಳಿಗೆ ಇಷ್ಟು ಅಂತ.
ನಿಮ್ಮದು ಇದೇ ಊರ ಒಳವಾಡಿನ? ನಮ್ದಿದೆ ಜಾಗ ಎಲ್ಲ ನಮ್ಮದೇ, ರಾಜ್ಯದ ಜಾಗ. ಅಲ್ಲಿ ಇದೆ ನಮ್ಮ ದೇವಸ್ಥಾನ. ನೋಡಿ ಇಲ್ಲಿ ಗೋಶಾಲೆ ಎಲ್ಲ ಇದೆ. ಗೋಶಾಲೆ ಇನ್ನೂ ಓಪನ್ ಆಗಿಲ್ಲ. ಆಮೇಲೆ ಯೋಗ ಮಂದಿರ ಎಲ್ಲ ಇದೆ. ಇವಾಗ ಅದು ನೋಡ್ಕೊ ಬನ್ನಿ ಅಂತ ಅಂದರು ಅಲ್ಲಿ ಪೂಜಾರರು. ಚೆನ್ನಾಗಿ ಮಾಡಿದ್ದೀವಿ ಅಂತ, ಅಲ್ಲಿಗೆ ಹೋಗೋಣ ಅಂತ ಇವಾಗ ಹೊಡ್ತೀವಿ. ನೋಡಿ ನೋಡಿ ಇದು ಸಖತ್ತಾಗಿ ಮಾಡಿದ್ದಾರೆ ಮಾತ್ರ. ಇನ್ನೂ ಫೇಮಸ್ ಆಗಿಲ್ಲ, ಆಗ್ಬೋದು ಮುಂದೆ. ಚೆನ್ನಾಗಿದೆ. ಇವಾಗ ಗೋಶಾಲೆ ಹತ್ರ ಹೋಗ್ತಾಯಿದ್ದೀವಿ. ಎಲ್ಲ ನಮಸ್ಕಾರ ಮಾಡ್ಕೊಂಡು ಪ್ರದಕ್ಷಿಣೆ ಹಾಕಿ ಮಂಗಳಾರತಿ ತಗೊಂಡು ತೀರ್ಥ ಪ್ರಸಾದ ತಗೊಂಡು ಹೋಗ್ತೀವಿ ಇವಾಗ. ಸಖತ್ತಾಗಿದೆ ಮಾತ್ರ. ಯೋಗ ಮಂದಿರ ಚೆನ್ನಾಗಿದೆ. ಶಿವಂದು ಸ್ಟ್ಯಾಚು ಎಲ್ಲ ಇದೆ ನೋಡಿ. ನೋಡಮ್ಮ, ಯೋಗ ಮಾಡ್ತೀಯಾ? ಯೋಗ ಟೀಚರ್ ಆಗ್ಬೇಕಂದ್ರೆ 2 ತಿಂಗಳು ಇರ್ಬೇಕಂತ ನೋಡು, ಆಗ್ತೀಯ ಅತ್ಲಾಗಿ. ಅದರಿಂದ ರೆವೆನ್ಯೂ ಬಂದರೆ ಅವಾಗ ನೀನು ಟೀಚರು ಅಂತ. ಅದರಿಂದ ನಿನ್ನ ದುಡ್ಡು ಸಂಪಾದನೆ ಮಾಡಬೇಕಲ್ಲ. ಓ ಊಟದ ಅಲ್ಲು ನೋಡು, ಇಲ್ಲೇ ಅತ್ಲಾಗಿ ಯೋಗ ಮಾಡ್ಕೊಂಡು ಊಟ ಬಡಿಸ್ಕೊಂಡು ಇರ್ತೀಯ. ಇಲ್ಲಿ ಎಲ್ಲ ಧಾನ್ಯಗಳೆಲ್ಲ ರೂಮೆಲ್ಲ ಕಟ್ಟಾಗಿ ಅದನ್ನು ಕಟ್ಟೋಕ್ಕೆಲ್ಲ ದಾನ ಮಾಡಿದ್ದಾರೆ. ನಮಗೆ ಗೊತ್ತಿಲ್ಲ ಇದು ಯಾವಾಗ ಈ ಥರ ಮಾಡಿದ್ರು, ಯಾವಾಗ ಆಯಿತು ಅಂತ. ಬರೀ ಓಪನ್ ಆಗಿರೋದು ಮಾತ್ರ ಗೊತ್ತು. ಒಂದು ತಿಂಗಳಾಗಿರ್ಬೋದು ಅಷ್ಟೇ. ಆಲ್ರೆಡಿ ಇಷ್ಟೆಲ್ಲ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನೋಡಿ. ಅಲ್ಲಿದೆ ಅನುದಾನ ಯಾರ್ಯಾರು ಕೊಟ್ಟಿದ್ದಾರೆ, ದಾನಿಗಳ ನೇಮೆಲ್ಲ ಹಾಕಿದ್ದಾರೆ. ಇಲ್ಲಿ ಬಂದು ಉಳ್ಕೊಳೋರಿಗೆ ಅಂದರೆ ಟ್ರೈನಿಂಗ್ ಎಲ್ಲ ಇರುತ್ತಂತೆ. ಬಂದು ಉಳ್ಕೊಳೋರಿಗೆ ಜಾಗ ಕೊಡ್ತಾರೆ, ಊಟ ಕೊಡ್ತಾರೆ. ತಿಂಗಳಿಗೆ ಇಷ್ಟು ಅಂತ ಫೀಸ್ ಇರುತ್ತೆ ಅನಿಸುತ್ತೆ. ನೋಡಿ ಮಂದಿರ ರೂಮ್ಸ್ ಎಲ್ಲ ಆಯಿತು. ಇವಾಗ ಗೋಶಾಲೆ ಹೋಗ್ತಾಯಿದ್ದೀವಿ. ಅದೆಲ್ಲ ಮಂಗಳೂರು ಇಟ್ಕೆ ಗಾಯ್ಸ್. ನೋಡಿ ಸಖತ್ತಾಗಿದೆ. ಅದು ಕಟ್ಟಿದ್ರೆ ಮಂಗಳೂರವರೇ ಅನ್ಸುತ್ತೆ ಅವರು. ಹೆವಿ ಬಾಳಿಕೆ ಬರುತ್ತೆ ಸುಮಾರು ವರ್ಷ, ಎಷ್ಟು 100 ವರ್ಷ ಎಲ್ಲ. ಫುಲ್ಲು ಗಟ್ಟಿ ಬ್ರಿಕ್ಸ್ ಮಾತ್ರ. ನಾವು ಮಂಗಳೂರೆಲ್ಲ ಓದ್ಬೇಕಾದ್ರೆ ಅದೇ ಯೂಸ್ ಮಾಡೋದು ಅವರೆಲ್ಲ. ನಂತರ ಕೆಂಪಿಟ್ಕೆ ಎಲ್ಲ ಯೂಸ್ ಮಾಡಲ್ಲ, ಮಂಗಳೂರು ಇಟ್ಕೆನೇ ಜಾಸ್ತಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಕೃಷ್ಣಂದು. ಗೋಶಾಲೆ ಮೇಲೆ ಕೃಷ್ಣ ಇರಲೇಬೇಕಲ್ಲ, ಸೊ ಕೃಷ್ಣ ಸ್ಟ್ಯಾಚು ಮಾಡಿದ್ದಾರೆ. ಚೆನ್ನಾಗಿದೆ. ಇನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಇನ್ನೂ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿದೆ. ಇಲ್ಲ ಪೇಂಟ್ ಎಲ್ಲ ಮಾಡಿಸ್ತಾರೋ ಇಲ್ಲ ಹಿಂಗೆ ಬಿಡ್ತಾರೋ ಗೊತ್ತಿಲ್ಲ. ಹಿಂಗೆ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡಿ ಎಲ್ಲ ಹೋಗ್ಬಿಟ್ಟು ಇವಾಗ ಅದ್ರ ಹತ್ರ ಪೋಸ್ಟ್ ತೆಕ್ಕಂತಾರೆ, ಫೋಟೋ ಹಿಡ್ಕೊಂತಾರೆ. ನೋಡಿ ನಮ್ಮ ಅಮ್ಮಮ್ಮ ಅವರು ಮುಟ್ಟು ನೋಡ್ತಾ ಇದ್ದಾರೆ, ಏನು ರಿಯಲ್ಲ ಇದು ಏನು ಅಂತ. ನೋಡಿ ಅವರಿಗೆಲ್ಲ ಕೊಳಲು ಊದೋ ಥರ ಪೋಸು ನಮ್ಮ ಅಜ್ಜಿದು. ಎಲ್ಲ ಒಬ್ಬೊಬ್ಬರು ಪೋಸ್ ತೆಕ್ಕಂತಾರೆ ನೋಡಿ. ಫುಲ್ಲು ಪೋಸ್ ಕೊಡ್ತಾರೆ. ಚೆನ್ನಾಗಿ ಬರ್ತಲ್ಲ ಎಳಗಿಲ್ದಿ ಅತ್ಲಾಗಿ. ಎಲ್ಲರೂ ಆಲ್ಮೋಸ್ಟ್ ಫೋಟೋ ತಗೊಂಡ್ರು. ನಾನು ವೀಡಿಯೋ ಮಾಡ್ಕೊಂಡೆ ಹಂಗೆ. ಇಲ್ಲಿ ನೋಡಿ ನಾಯಿ ಮರಿ ಸಿಕ್ಕಿದೆ ಚೆನ್ನಾಗಿರೋದು. ಏನು ಫುಲ್ ಡಾಲ್ ಥರ ಇದೆ ಗಾಯ್ಸ್. ಏನು ರಿಯಾಕ್ಷನೇ ಇಲ್ಲ ನಾಯಿ ಮರಿದು. ನಾವು ಅದಕ್ಕೆ ಹೇಳ್ತಾಯಿದ್ವಿ ಅದ್ರ ಅಮ್ಮ ಬಂದು ಕಚ್ಚಿದ್ದೆ ಅಂತ ನಮ್ಮ ಅಮ್ಮ. ನೋಡಿ ಎಲ್ಲ ಖುಷಿ ಪಡ್ತಾರೆ ಮಾತ್ರ. ನಾಯಿ ಮರಿ ಮಕ್ಕಳು ಅಂದರೆ ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಇಷ್ಟ, ಖುಷಿ ಪಡ್ತಾರೆ. ರಾಜು
ಹುಚ್ಚಬೇಕು ಇವಾಗ ಆದ್ಮೇಲೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಎದ್ರಕಂತಿದೆ ಅದು ಎದ್ರಕಂತಿದೆ ಹೋಗಿ ಚೆನ್ನಾಗಿ ನಾಯಿ ನಡ್ರಿ ಅದನ್ನು ಫೋಟೋ ತಗೊಂಡು ಹೋಗೋಣ. ನಾವು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಹೇಳಿ ಇವಾಗ ನಾನು ಯಾರು ಹೇಳ್ತಿದ್ದಲ್ಲ ಹಾಂ ಬರ್ತಾ ಅಂಡಿ ಸಣ್ಣ ಆಗ್ತಲ್ಲ ಅವರು ನಾವು ಹಾಂ ಏನು ನಿಮ್ಮ ಡಯಟ್ ಇನ್ ಸೀಕ್ರೆಟ್ ಫಸ್ಟು ಸಿಲಿಂಡರ್ ಇರೋದ್ರಿಂದ ನಾವು 3 ಹೊತ್ತು ಊಟ ಮಾಡೋ ಬಂದು 2 ಹೊತ್ತು ಇರಾಕ್ ಇಸ್ರೇಲ್ ಅಲ್ಲಿ ಯುದ್ಧ ನಡೀತಿರುವ ಕಾರಣ ನಮ್ಮ ಊರಲ್ಲಿ ಗ್ಯಾಸ್ ಸಿಕ್ತಿಲ್ಲ. ಆದ್ದರಿಂದ 3 ಹೊತ್ತು ತಿನ್ನೋ ಬದಲು ನಾವು 2 ಹೊತ್ತು ತಿಂತಾ ಇದ್ವಿ. ಹಾಗೆ ಸಣ್ಣ ಹಾಕಿದೆ. ಫಸ್ಟು 1 ಕ್ವಿಂಟಲ್ ಇದ್ರು ಗೈಸ್, ಬರೀ ಇಂಥದೆಯ ಈಗ 3/4 ಕ್ವಿಂಟಲಿಗೆ ಬಂದಿದ್ದೀವಿ. ಯುದ್ಧ ಮುಗಿಯೋದ್ರೊಳಗೆ 1/2 ಕ್ವಿಂಟಲ್ ಆಮೇಲೆ 0 ಆಮೇಲೆ 0 ಫಿಗರ್ ಮಾಡ್ಕೊಂತಾರೆ. ಚೆನ್ನಾಗಿಲ್ಲ ಅಚ್ಚ ಆಯ್ತು ಇದಕ್ಕಿಂತ ಬಸವಣ್ಣ ತಮ್ಮ ಇರ್ಬೇಕು. ಏನು ಏನು ಹೇಳು ಒಂದು ಕಟ್ ಮಾಡೋಣ, ಒಂದು ಕಟ್ ಮಾಡಿ ನಾ ಇದಕ್ಕೆ ಮಾಡೋಣ ಕಬಾಬ್. ಏಯ್ ಬೈತಾರೆ ಈಗೇನು ಸಿಗ್ತಾವೆ, ಈಗ ಕಬಾಬ್ ಮಾಡ್ಬೋದಾಯ್ತು ಎಲ್ಲರೂ. ಅದೇ ಈಗಿಲ್ವಾ ವಿಡಿಯೋ ಹಾಕ್ತೀನಿ ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ನಡಿ ಹೋಗೋಣ. ಏನಾಯ್ತು ಅವಾಗ ಯಾವಾಗಲೂ ಕಾಫಿ ಕುಯ್ಯಕ್ಕೆ ಹೋಗಿ ಬೈಸ್ಕೊಂಡಿದ್ವಲ್ಲ, ಯಾವ ಮಾಡ್ದಲ್ಲ ಅದು ಇದೇ. ಅವ್ರು ಬೈಕಲ್ಲೇ ಬಂದು ಬೈದಿರಲ್ಲ, ಬೈಕಲ್ಲಿ ಬಂದು ಬೈದಿದ್ರು. ಹಾಂ ಅಲ್ಲೇ ಬಿಸಾಕ ತನಕ ಇದ್ದಿ ಕಾಫಿ, ಅದೇ ಕಾಫಿ ಕುಯ್ಕೊಂಡು ಬೈದಿದ್ರು. ಬಾ ಮಾಮ. ಎಕ್ಸ್ಪಲ್ಸ್ ಅಂದ್ರೆ ಇಲ್ಲೆಲ್ಲ ದಾರಿ ಮಧ್ಯೆ ಬೇರೆ ತೋಟ ಸಿಕ್ತು ಗೈಸ್, ಹಲಸಿಂದು ಮರ. ಅಲ್ಲೇ ಕಿತ್ಕೊಳ್ಳೋಣ ಅಂದ್ಕೊಂಡು ಅಂತ ಮಾಡಿ ಡಿಸ್ಕಷನ್ ಮಾಡ್ತಾಯಿದ್ದೀವಿ. ಅಲ್ಲಿ ತಗೊಳಕ್ಕಾಗಲ್ಲ, ಬರ್ಬೇಕಾದ್ರೆ ನೋಡೋಣ. ತಗೊಬೋದು, ಯಾರು ಕೇಳಲ್ಲ.
ಆಮೇಲೆ ಬರ್ಬೇಕಾದ್ರೆ ನೋಡೋಣ ಅಂತ ನಮ್ಮಲ್ಲಿ ಸೀದಾ ಹೋದ್ವಿ. ನೋಡಿ ಎಷ್ಟೊಂದು ಬಿಟ್ಟಿದೆ. ಅದೊಂದು 5-6 ಕೊಯ್ಕೊಂಡು ಮನೆಗೆ ಹೋಗಿ ಕವರ್ ಮಾಡಿಸ್ಕೊಂಡು ತಿಂದ ಅಂದರೆ ಸಾಕತ್ತಾಗಿರುತ್ತೆ. ಅಷ್ಟೇ ಕಾಯಿಸಿದ್ದು ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟೇ.